ಮನಮೋಹನ್ ಸಿಂಗ್ ಆಗಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ 10 ವರ್ಷ ಆಯಿತು. ಅವ್ರಿಗೆ ಜ್ಞಾನ ಇರಬೇಕು. ಈ ದೇಶಕ್ಕೆ ವಿದ್ಯಾವಂತಿದ್ದವರು ನಡೀತದೆ, ಬುದ್ಧಿವಂತಿದ್ದವರು ಪ್ರಜ್ಞಾವಂತಿಕೆ ಇರಬೇಕು. ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ. ನೀವು ಮಾತಾಡ್ತಾರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡ್ರಿ. ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ. 27 ಜನ MP ಇತ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ರಿ. ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೆ ಏನು ಕೊಡಲಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ, ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದೀವಿ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗೆ ಅವ್ರಿಗೆ ಏನು ಬೇಕಾದ್ರು ಈಗ ನಾವು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನಾವು ಹೊರಟು ಅಂದ್ಬಿಟ್ಟು ಕೇರಳವ್ರು ಹೊರಟರು, ಈ ಥರ ಎಲ್ಲ ಆಗ್ತಾ ಇದೆ. ಸೊ ಅದರಿಂದ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅದರಲ್ಲೇನು ಅನುಮಾನ. ಈಗ ಅವ್ರು ಒಪ್ಪಿಟ್ಟಂಗೆ ಆಯ್ತು ತಾನೆ. ಈಗ ನಮ್ಮ ಕಾಲದ್ದು ಈಗ ಕಾಂಗ್ರೆಸ್ಸು ಕಾಲದ್ದು ತೆಗಿತೀವಿ ಅಂತಂದ್ರೆ ನೀವು ಅನ್ಯಾಯ ಮಾಡಿದ್ರಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ. ಒಪ್ಕೊಂಡಂಗೆ ಆಯ್ತು ತಾನೆ. ಈಗ ನಮ್ದು ನಾವೇನೋ ಮಾಡ್ತಾ ಇದೀವಿ ಅಂತ ಆಯ್ತು, ನಮ್ಗೆ ಉತ್ತರ ಕೊಟ್ಟು ನಾವು 50 ಸೀಟ್ ಬಂದಂಗೆ ಆಯ್ತು. ನಾವು ಸೋತಿದ್ದೀವಿ, 51 ಸೀಟ್ ನಮಗೆ ಬಂತು ಕಾಂಗ್ರೆಸ್. ಈಗ ನೀವು 300 ಸೀಟ್ ಬಂತಲ್ಲ, ಈ ರಾಜ್ಯಕ್ಕೆ ಆಯ್ತಪ್ಪ. ಲಾಸ್ಟ್ ಟೈಮ್ ಬಜೆಟ್ ಬೇರೆ ಏನು ಬೇಡ, ಬೇರೆ ಎಲ್ಲ ಇಲಾಖೆ ನೆಕ್ಸ್ಟ್ ಮಾತಾಡೋಣ. ನಮ್ಮ ನೀರಾವರಿ ಇಲಾಖೆಗೆ ಆ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಕೊಡ್ತೀನಿ ಅಂತ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಈ ನಮ್ಮ ಭದ್ರಾ ಪ್ರಾಜೆಕ್ಟ್ಗೆ ಹೇಳಿದ್ರೋ ಇಲ್ಲೋ ಬಜೆಟ್ ಅಲ್ಲಿ ಆ ದುಡ್ಡು 1 ರೂಪಾಯಿ ಏನಾದ್ರು ಬಿಡುಗಡೆ ಮಾಡಿದ್ರೋ ಇಲ್ಲೋ. ನಮ್ಮ ರೈಲ್ವೆ ಮೆಟ್ರೋ ವಿಚಾರದಲ್ಲಿ ಏನಾದ್ರು ಮಾಡಿದ್ರ? ಸುಮ್ಮನೆ ಏನೇನೋ ಮಾತಾಡ್ತಾರೆ. ಈಗ ವಿಧಿನೇ ಇಲ್ಲ. ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು. ನಾನು BJP MP ಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಬನ್ನಿ ಅಂತ ಹೇಳ್ತೀನಿ. ರಾಜ್ಯದ ಹಿತ ಕಾಪಾಡೋಣ. ಇದು ಕರ್ನಾಟಕ ರಾಜ್ಯ. ನಾವು ಕರ್ನಾಟಕ ರಾಜ್ಯವ್ರು ಮಾಡಿದ್ರೆ ಅವರು ಅವ್ರದ್ ಬಗ್ಗೆ ಅವ್ರು ಮುಂದೆ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕಾಗಿ ಅಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಆರೋಪ ಮಾಡ್ತಾ ಇರ್ಲಿ. ಅವರು ನಾನು ನೆನ್ಸ್ಕೊತಾ ಇರ್ಲಿ ಬಿಡಿ. ಸರ್, ಗ್ಯಾರಂಟಿಗಳಿಗೆ ಮೋದಿ ಗ್ಯಾರಂಟಿನೇ ಶ್ರೇಷ್ಠ ಅಂತ ವಿಜೇಂದ್ರ ಕರೆಕ್ಟ್ ಪಾಪ. ಮೋದಿ ಈಗ ನೋಡಿ ಪಾಪ, ನೋಡಿ ಇನ್ನ 7 ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡೆದಿದೆ. 7 ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ, ಪಾಲ್ ಸಿಕ್ದಂಗೆ ಸಿಕ್ಕಿದೆ. ನಂದೇನು ಅಭ್ಯಂತರ ಇಲ್ಲ. ಹೊಸದಾಗೇನೋ ಮಾತಾಡ್ತಾರೆ, ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು. ಮೋದಿ ಗ್ಯಾರಂಟಿಗಳ ಬಗ್ಗೆ ಏನ್ ಮಾತಾಡಿದ್ರು ಮೋದಿ ಸಾಹೇಬ್ರು? ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಹೋದವ್ರಿಗೆ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ. ರಾಜ್ಯಸಭೆ ಚುನಾವಣೆ ಸರ್,